ಹಲೋ ಹಾಲ್ ವೆಲ್ಕಮ್ ಟು ಇನ್ಸ್ಪೈರ್ ಎ ಟು ಸೆಟ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಷಯ ಸೈಂಟಿಫಿಕ್ ಆದಂಥ ವಿಷಯ ಮತ್ತು ಎಲ್ಲರೂ ನೋಡಬೇಕಾದಂಥ ವಿಷಯ. ಇದರಲ್ಲಿ ಯಾವುದೇ ಮುಜುಗರ ಪಡುವಂಥ ವಿಚಾರ ಅಲ್ಲ, ಟೆಕ್ನಿಕಲ್ ಆಗಿ ಮಾತಾಡೋಂಥ ವಿಷಯ. ಓಕೆನಾ? ಮೊದಲ ಬಾರಿಗೆ ಯಾರೆಲ್ಲ ಲೈಂಗಿಕ ಕ್ರಿಯೆ ಅಥವಾ ಸಮ್ಮಿಲನ ಇರುತ್ತೆ, ಮೊದಲನೇ ಹೆಚ್ಚು ಕಮ್ಮಿ ಮದುವೆ ಆದವರಿಗಿರ್ಬೋದು, ಅವರಿಗೆ ಮುಖ್ಯವಾಗಿ ಮೊದಲನೇ ಬಾರಿ ಅಂತ ಏನಿರುತ್ತೆ ಅವರಿಗೆ. ಸೊ ನಮ್ಮ ದೇಶದಲ್ಲಿ ಆಲ್ಮೋಸ್ಟು ಮೊದಲನೇ ಬಾರಿ ಅಂದರೆ ಮದುವೆ ಆದಮೇಲೆ ಅಂತ ಅಂದ್ಕೊಂಡಿರ್ತೀವಿ. ಸೊ ಆಗಿದ್ದಾಗ ತುಂಬ ಜನಕ್ಕೆ ಗೊತ್ತಿರಲ್ಲ, ಇನ್ನೂ ತುಂಬ ಎಷ್ಟೇ ಫಾರ್ವರ್ಡ್ ಇದ್ರೂ ಅನೇಕ ವಿಚಾರಗಳಲ್ಲಿ ಹಿಂದೆ ಉಳಿದಿರ್ತೀವಿ. ಸೊ ಆಗಿದ್ದಾಗ ನಾವು ವಿಡಿಯೋಗಳನ್ನ ಸುಮಾರು ನೋಡಿರ್ತೀರ. ಈ ಒಂದು ಕ್ರಿಯೆ ಅನ್ನೋದು ಎಲ್ಲರಿಗೂ ಸರ್ವೇ ಸಾಮಾನ್ಯ, ಪ್ರಾಣಿಗಳಿಗಿರ್ಬೋದು, ಮನುಷ್ಯರಿಗಿರ್ಬೋದು ಅಲ್ವಾ? ಅನೇಕ ವಿಚಾರಗಳ ಬಗ್ಗೆಯೂ ಸಹ ಮಾತಾಡ್ತಿದ್ವಿ. ಏನಪ್ಪ ಅಂದರೆ ಮಕ್ಕಳನ್ನ ಹೇಗೆ ಪಡೆಯೋದು, ಮಕ್ಕಳು ಪಡೆಯೋದಕ್ಕೆ ಬೇಕಾದಂಥ ವಿಚಾರಗಳು, ಅಥವಾ ಹಾಗೆಯೇ ಹೆಚ್ಚು ಟೈಮು ಲೈಂಗಿಕ ಕ್ರಿಯೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಈ ಎಲ್ಲ ವಿಚಾರಗಳಿಗೂ ಸಹ ವಿಡಿಯೋಗಳು ನಮ್ಮ ಚಾನಲಲ್ಲಿ ಇದೆ. ಈ ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಸಹ ಲಿಂಕ್ ಇರುತ್ತೆ, ನೋಡ್ಕೋಬೋದು ಸ್ನೇಹಿತರೆ. ನಾನು ಆಗಲೇ ಹೇಳಿದಾಗೆ ಲೈಂಗಿಕ ಕ್ರಿಯೆ ಅನ್ನೋದು ಎಲ್ಲರಿಗೂ ಕಾಮನ್, ಅಂದರೆ ಸರ್ವೇ ಸಾಮಾನ್ಯ. ಎಲ್ಲ ಪ್ರಾಣಿಗಳಲ್ಲೂ ಸಹ, ಎಲ್ಲ ಪ್ರಾಣಿಗಳಲ್ಲೂ ಅಂದರೆ ಮನುಷ್ಯನೂ ಸಹ ಪ್ರಾಣಿನೇ ಆಗಿರ್ಬೋದು, ಪ್ರಾಣಿಗಳಲ್ಲೂ ಅಂತೂ ನ್ಯಾಚುರಲಾಗಿ ಆಗುವಂಥ ಕ್ರಿಯೆ ಆಗಿದೆ. ಆದರೆ ಮನುಷ್ಯರಲ್ಲಿ ಸ್ವಲ್ಪ ತುಂಬ ಬೇರೆ ಥರ ಇರುತ್ತೆ. ಸೊ ಮೊದಲನೇ ಸಲ ಎಲ್ಲ ನೋಡಿದಾಗೆ ನೋವು ಇರ್ಬೋದು, ನೋವನ್ನು ಅನುಭವಿಸ್ಬೋದು. ಅಂದರೆ ಇದು ಸರ್ವೇ ಸಾಮಾನ್ಯ, ನೋವು ಹಾಗೇ ಆಗುತ್ತೆ. ಯಾರಿಗೆ ಆಗ್ಬೋದು, ಗಂಡಿಗೆ ಆಗಿರ್ಬೋದು, ಹೆಣ್ಣಿಗೆ ಆಗಿರ್ಬೋದು. ಮೊದಲನೇ ಸಲ ಇವರು ಒಂದು ಸಂಭೋಗ ಮಾಡಬೇಕಾದ್ರೆ. ಸೊ ಪ್ಯಾನಿಕ್ ಆಗಬೇಡಿ, ಅದಕ್ಕೆ ಆದಂಥದ ಒಂದು ಸಮಯ ತಗೊಳ್ಳಿ ಮತ್ತು ಆರಾಮಾಗಿ ಈ ಒಂದು ಕ್ರಿಯೆನ ಮುಂದುವರಿಸಿ. ನೋವಾಗೋದು ಕಾಮನ್ನು ಸ್ನೇಹಿತರೆ, ಮೊದಲನೇ ಸಲ ಯಾರೆಲ್ಲ ಒಂದು ಲೈಂಗಿಕ ಕ್ರಿಯೆನ ನಡೆಸ್ತಾ ಇದ್ದೀರಾ. ಎರಡನೇದಾಗಿರ್ಬೋದು, ರಕ್ತಸ್ರಾವ ಉಂಟಾಗುತ್ತೆ. ಅಂದರೆ ಹೆಚ್ಚು ಕಮ್ಮಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ರಕ್ತಸ್ರಾವ ಆಗೋದು ಕಂಡುಬರುತ್ತೆ. ಅದು ತುಂಬ ಕಡಿಮೆ. ಹಾಗೆಯೇ ಇದು ಸಹ ನ್ಯಾಚುರಲ್ ಆಗಿರುತ್ತೆ. ಮೊದಲನೇ ಸಲ ಯಾರೆಲ್ಲ ಈ ಒಂದು ಕ್ರಿಯೆಯಲ್ಲಿ ಭಾಗವಹಿಸ್ತೀರಾ ಅವರಿಗೆ ಈ ಒಂದು ಅನುಭವವು ಹಾಗೆ ಆಗುತ್ತೆ. ಅಂದರೆ ಅದು ತುಂಬ ಕಡಿಮೆ, ಮೈನ್ಯೂಟಾಗಿ ಇರೋಂಥದ್ದೊಂದು ಕ್ರಿಯೆ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಹೇಳಬೇಕು ಅಂದರೆ, ಹೆಚ್ಚು ನಿರೀಕ್ಷೆನ ಹೊಂದಿರಬಾರ್ದು. ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ತುಂಬ ಜನಗಳಲ್ಲಿ, ಹಾಗೆ ಹೀಗೆ ತುಂಬ ಎಕ್ಸೈಟ್ಮೆಂಟ್ ಇರ್ಬೋದು. ಅದನ್ನು ಮೊದಲನೇ ಸಲ ಯಾರೂ ಸಹ ಹೊಂದಿರಬಾರ್ದು. ಇದು ಸಹ ಸೈಂಟಿಫಿಕ್ಕಾಗಿ ತಿಳಿದು ಬಂದಂಥ ಅಥವಾ ಕಂಡು ಬಂದಂಥ ವಿಚಾರ ಆಗಿದೆ. ತುಂಬ ನಾರ್ಮಲ್ಲಾಗಿ ಯಾವ ರೀತಿ ಇರ್ತೀರ ಅದೇ ರೀತಿ ಇರಬೇಕಾಗುತ್ತೆ ಅನ್ನೋ ಒಂದು ಸಲಹೆ ಸಹ ಹೇಳ್ಬೋದು ಮೊದಲನೇ ಸಲ ಮಾಡೋರಿಗೆ. ಮತ್ತು ಕೆಲವು ದಿನಗಳು ಸಹ ಅಂದರೆ ಸ್ವಲ್ಪ ದಿನಗಳು ಸಹ ರಕ್ತಸ್ರಾವ ಕಂಟಿನ್ಯೂ ಆಗ್ಬೋದು. ಹೌದು ಸ್ನೇಹಿತರೆ, ಕೆಲವೊಂದು ಜನಗಳಲ್ಲಿ, ಅದು ಕೆಲವೊಂದು ಹೆಣ್ಣು ಮಕ್ಕಳಲ್ಲಿ ಕೆಲವು ದಿನಗಳ ಕಾಲ ರಕ್ತಸ್ರಾವನೂ ಸಹ ಆಗ್ಬೋದು. ಅದಕ್ಕೂ ಸಹ ಪ್ಯಾನಿಕ್ ಆಗಬೇಡಿ. ಏನೇ ಇದ್ದರೂ ಸಹ ಡಾಕ್ಟ್ರನ್ನ ಬೇಕಾದರೆ ಸಹ, ತುಂಬ ಪ್ಯಾನಿಕ್ ಆದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಸೊ ಅವರು ಸಹ ನಿಮಗೆ ಸಜೆಷನ್ನ ಕೊಡ್ತಾರೆ. ಸೊ ಇದಕ್ಕೆಲ್ಲದಕ್ಕೂ ಪರಿಹಾರ ಏನಪ್ಪ ಅಂದರೆ, ಮುಖ್ಯವಾಗಿ ಲೂಬ್ರಿಕೇಷನ್ ಅಥವಾ ನಯಗೊಳಿಸುವಿಕೆ ಅಂತ ಏನು ಹೇಳ್ತೀವಿ, ಅಂದರೆ ಸ್ಟಾರ್ಟ್ ಅಂತ ಏನು ಹೇಳ್ತೀವಿ, ಆವಾಗ ನೀವು ಅದನ್ನು ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಇದು ಒಂದು ಸ್ವಲ್ಪ ನಿಮಗೋಸ್ಕರ ತಂದಿರುವಂತಹ ಇನ್ಫಾರ್ಮೇಷನ್ನು.